ನಾನು ಹೇಳಿದ್ದೆ ಅಲ್ವಾ, ಯಾರು ನನ್ನ ಆಶ್ರಯದಲ್ಲಿ ಇರ್ತಾರೋ ಅವರು ಯಾವಾಗಲೂ ಖುಷಿಯಾಗಿರ್ತಾರೆ. ಅವರಿಗೆ ಒಂದು ಹೊತ್ತಿನ ಊಟಕ್ಕೆಲ್ಲ ಯೋಚನೆ ಮಾಡೋ ಹಾಗಿರೋದಿಲ್ಲ. ಅದೆಲ್ಲ ನನ್ನ ಜವಾಬ್ದಾರಿಯಾಗಿರುತ್ತೆ. ನಿನ್ನ ಮನೆಯ ಒಲೆ ಯಾವುದೋ ಒಂದು ರೂಪದಲ್ಲಿ ಉರಿಯೋದು ಖಂಡಿತ. ಯಾವುದೋ ಒಂದು ರೂಪದಲ್ಲಿ ನಿನ್ನ ಪರಿವಾರದವರು ಎಷ್ಟು ತಿಂತಾರೋ ಅಷ್ಟು ಸಿಕ್ಕೋದಂತೂ ಖಂಡಿತ. ಇದು ನಾನು ನೀಡ್ತಾ ಇರೋ ವಚನ. ಹಾಗೆ ನೀನು ಖುಷಿಯಾಗಿರು, ಚಿಂತೆ ಮಾಡಬೇಡ. ದಿನದ ಆರಂಭ ಖುಷಿಯಾಗಿ ಮಾಡು. ಒಂದು ಮಾತು ಹೇಳಲ್ಲ, ನಿನಗೆ ಏನು ತೊಂದರೆ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕೂರಬೇಡ. ಅದರಿಂದ ಏನೂ ಉಪಯೋಗ ಇಲ್ಲ. ಅದ್ರ ಬದಲು ಪರಿಹಾರ ಹುಡುಕು. ಪರಿಹಾರ ಯಾವತ್ತೂ 2 ಇಲ್ಲ ಅಂದರೆ 3 ರೀತಿ ಸಿಗತ್ತೆ. ಟೆನ್ಷನಲ್ಲಿದ್ದರೆ ಸಮಸ್ಯೆಗೆ ಪರಿಹಾರ ಆಗಲ್ಲ. ಏನು ಪರಿಹಾರ ಹುಡುಕ್ತಿರ್ತೀಯೋ ಅದರ ಮೇಲೆ ಕೆಲಸ ಮಾಡು. ಆಗ ಮಾತ್ರ ನಿನ್ನ ಸಮಸ್ಯೆ ಬುಡದಿಂದ ಏಳೋಕ್ಕೆ ಸಾಧ್ಯ. ಯಾವ ಅಂಗಡಿಗೆ ಹೋಗಿ ನೀನು ಮಿಠಾಯಿ ಮತ್ತು ಪೇಡ ತೊಗೊಂಡು ಬರ್ತೀಯ, ಅದರಲ್ಲಿ ಬರೀ ಸಕ್ಕರೆ ಇದೆ, ಬೇರೆ ಇನ್ನೇನೂ ಇಲ್ಲ. ಯಾವಾಗೆಲ್ಲ ನೀನು ಅಲ್ಲಿಂದ ಮಿಠಾಯಿ ತಂದು ಪ್ರಸಾದ ಇಡಬೇಕು ಅಂತ ಅಂದ್ಕೊತೀಯೋ ಆವಾಗೆಲ್ಲ ನಾನು ಅದನ್ನು ಸ್ವೀಕರಿಸೋಕ್ಕೆ ಆಗ್ತಾಯಿಲ್ಲ. ಇಷ್ಟೊತ್ತಿಗೆ ನಿನಗೆ ಅರ್ಥ ಆಗಬೇಕಾಗಿತ್ತು. ಒಂದು, ನೀನು ಮಿಠಾಯಿನ ಮನೆಯಲ್ಲೇ ಮಾಡು, ಇಲ್ಲ ಬೇರೆ ಅಂಗಡಿಯಲ್ಲಿ ಮಿಠಾಯಿ ತೊಗೊಂಡು ಬಾ, ಅದನ್ನು ಪ್ರಸಾದ ಇಡು. ನಿನ್ನ ಮನೆ ಗೋಡೆಗಳು ಧೂಳಾಗ್ತಿದೆ ಅಲ್ವಾ, ಇವತ್ತು ಅದನ್ನು ಕ್ಲೀನ್ ಮಾಡು. ಈ ಪೂರ್ತಿ ವಾರ ನಿನಗೆ ಬೇರೆ ಕೆಲಸದಲ್ಲಿರ್ತೀಯ. ನಿನಗೆ ಗೋಡೆ ಕ್ಲೀನ್ ಮಾಡೋಕ್ಕೆ ಸಮಯ ಸಿಗದೆ ಹೋಗ್ಬೋದು. ಅದಕ್ಕೆ ಇವತ್ತು ಪೂರಾ ಕ್ಲೀನ್ ಮಾಡು. ನೀನು ಗಿಡ ತಂದು ಇಟ್ಟಿದೆಯಾ ಅಲ್ವಾ, ಅದನ್ನು ಇವತ್ತು ಸರಿಯಾಗಿ ಪಾಟ್ಗೆ ಹಾಕು. ಹಾಗೆ ಅದಕ್ಕೆ ನೀರು ಕೊಡು ಮತ್ತು ಅದರ ಸೇವೆ ಮಾಡು. 1 ವಾರ ಬಿಟ್ಟು ನೋಡು ಆ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಏನಾಯಿತು? ಈ ಸಲ ಪೂರ್ತಿ ಪರಿವಾರ ಒಟ್ಟಿಗೆ ಹೋಗಿಲ್ಲ ಅಂದರೆ ನಿನಗೆ ಚೆನ್ನಾಗಿ ಓದೋದನ್ನು ಕಲಿಸಿದ್ದೀನಿ. ನಿನ್ನ ಹತ್ರ ಫೋನ್ ಇದೆ, ನಿನ್ನ ಹತ್ರ ದುಡ್ಡಿದೆ. ಅದೆಲ್ಲದಕ್ಕಿಂತ ದೊಡ್ಡದು ಅಂದರೆ ನಿನ್ನ ಹತ್ರ ಜ್ಞಾನ ಇದೆ. ಸೊ ನಿನ್ನ ಮೇಲೆ ನಂಬಿಕೆ ಇಡು. ಎಲ್ಲಿಗೆ ಹೋಗೋ ನಿರ್ಧಾರ ಆಗಿದೆ ಅಲ್ಲಿಗೆ ಹೋಗೋಕ್ಕೆ ರೆಡಿಯಾಗು. ದೂರ ಇದ್ದರೆ ಏನಂತೆ, ರೈಲ್ವೆ ಇದೆ, ಬಸ್ ಇದೆ, ನೀನು ಹೋಗು. ನೀನು ಅಲ್ಲಿಗೆ ರೀಚ್ ಆಗ್ತೀಯ. ನಿನಗೆ ಭಯ ಅಂದರೆ ನನ್ನ ಸಚ್ಚರಿತೆ ಇದೆಯಲ್ಲ ಅದನ್ನು ತಗೊಂಡು ಹೋಗು. ಜರ್ನಿ ಮಾಡುವಾಗ ಇಷ್ಟನ್ನು ನೆನ್ಪಿಟ್ಕೊ, ನೀನು ಅಲ್ಲಿ ಯಾರ ಹತ್ರನೂ ಜಾಸ್ತಿ ಮಾತಾಡಬಾರ್ದು ಆ್ಯಂಡ್ ನಿನ್ನ ವಿಷಯವನ್ನು ಯಾರಿಗೂ ಹೇಳಬಾರ್ದು. ಅಲ್ಲಿ ಯಾರಿಂದನೂ ನಿನಗೆ ಏನೂ ಆಗಬೇಕಾಗಿಲ್ಲ. ಅಲ್ಲಿ ಏನು ತಿನ್ನೋದು ಕುಡಿಯೋದು ಮಾಡೋಂಗಿಲ್ಲ. ಶಾಂತಿಯಿಂದ ಜರ್ನಿಯನ್ನು ಮಾಡು, ಶಾಂತಿಯಿಂದ ಇರು. ನಿನ್ನ ಮೇಲೆ ಮೊದಲು ನಂಬಿಕೆ ಇಟ್ಟು ನಡಿ. ಇವಾಗಿನ ಪ್ರಪಂಚದಲ್ಲಿ ಮನೆಯವರೆಲ್ಲ ನಿನ್ನ ಬೆಳೆಯೋದು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ನೀನು ಯಾಕೆ ಹಿಂದೆ ಸರಿತಾ ಇದೆಯಾ? ಮುಂದುವರಿ. ಇಷ್ಟು ದಿನ ನೀನು ಏನು ಮಾಡಿಲ್ಲ, ಇವಾಗ ಅದನ್ನು ಮಾಡು. ಒಂದೊಂದು ಸಲ ಮನುಷ್ಯ ಒಂಟಿಯಾಗಿರಬೇಕು. ಆವಾಗ ಮಾತ್ರ ಅವನಿಗೆ ಗೊತ್ತಾಗೋದು ಅವನು ಏನು ಅಂತ ಆ್ಯಂಡ್ ನಿನಗೆ ಇಷ್ಟ ಯಾವುದು ಅಂತ. ಆಗ ಮಾತ್ರ ಗೊತ್ತಾಗೋದು. ನಿನಗೆ ಗೊತ್ತಿರೋ ಪರಿವಾರ ಯಾವುದು, ಅವರ ಹತ್ರ ಊಟಕ್ಕಿಲ್ಲ ಅಂತ ನಿನಗೆ ಗೊತ್ತಿದ್ರೆ ಅವರಿಗೆ ಅಂತ 1-2 ರೊಟ್ಟಿನ ಎಕ್ಸ್ಟ್ರಾ ಮಾಡು. ನಿನಗೆ ಒಳ್ಳೆಯ ಆಶೀರ್ವಾದ ಸಿಗತ್ತೆ. ಇವಾಗ ನಿನ್ನ ಸಹಾಯದ ಅಗತ್ಯ ಅವರಿಗಿದೆ ಅಂತ ಅಂದರೆ ನೀನು ಸಹಾಯ ಮಾಡು. ಖುಷಿಯಾಗಿರು, ನಗ್ನಗ್ತಾ ಇರು.